ಏನಾಯ್ತು? ಇಷ್ಟ ದಿನ ನೀನು ಎಲ್ಲಿಗೆ ಹೋಗ್ತಿದ್ದೆ? ಇಂಟರ್ವ್ಯೂಗೆ ಹೋಗ್ತಾ ಇದ್ದೆ. ಸುಳ್ಳು ಹೇಳ್ಬೇಡ. ಇಷ್ಟ ದಿನ ನೀನು ಹೋಗ್ತಿದ್ದಿದ್ದು ಇವನ್ನ ನೋಡೋದಕ್ಕೆ ತಾನೆ. ಹೇಳು, ಯಾರಿದು? ಇವನ್ಗೂ ನಿನ್ಗೂ ಏನ್ ಸಂಬಂಧ? ಈ ಹುಡುಗ ನಿನಗೆ ಏನಾಗ್ಬೇಕು? ಹೇಳ್ತೀಯಾ ಇಲ್ಲ ನನ್ನ ಮನೆ ಬಿಟ್ಟು ಹೋಗ್ಲಾ? ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಮನೆ ಬಿಟ್ಟು ಹೋಗ್ತೀನಿ ಅಂತಾರ? ನಿನ್ ಕಂತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಈ ಹುಡುಗ ಯಾರು? ಇವನ್ಗೂ ನಿನ್ಗೂ ಏನ್ ಸಂಬಂಧ? ಯಾಕೆ ಇವನ್ನ ನೀನ್ ದಿನ ನೋಡೋದಿಕ್ ಹೋಗೋದು? ಈ ಸತ್ಯ ನನಗೆ ಗೊತ್ತಾಗ್ಬೇಕು. ಹೇಳ್ತೀಯಾ ಇಲ್ವಾ? ಏನು ಅತ್ತಿಗೆ ನಾದ್ನಿ ಸೇರ್ಕೊಂಡು ನನ್ನ ಜೊತೆ ಜಗಳ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ? ಇಲ್ಲ ರೀ, ನೀವು ಮಗನ ಜೊತೆ ಇಷ್ಟು ಆತ್ಮೀಯತೆಯಿಂದ ಇರೋದು ನೋಡಿ ನಮ್ಮಿಬ್ರಿಗೆ ತುಂಬಾ ಖುಷಿ ಆಗ್ತಿದೆ. ಏನಣ್ಣ, ನಿನ್ ಮಗನ್ನ ಒಳ್ಳೆ ಎಳೆ ಮಕ್ಕಳನ್ನ ಏಳ್ಸೋ ತರ ಏಳ್ಸಿ ಮುದ್ದು ಮಾಡಿ ಅವನ್ನ ರೆಡಿ ಆಗು ಅಂತ ಪ್ರೀತಿಯಿಂದ ಕಳಿಸ್ತಾ ಇದ್ದೆ. ಅಂದ್ರೆ ನಾನು ನರಸಿಂಹನ ಎಬ್ಸಿದ್ದು ಮಾತಾಡ್ಸಿದ್ದು ಇಬ್ರು ಕೇಳಿಸ್ಕೊಂಡ್ರಾ? ಹೌದು, ಇನ್ನು ನೀನ್ ಏನೇನ್ ಅವತಾರ ಮಾಡ್ತೀಯ ಅಂತ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಸಮಯ ತುಂಬಾ ಅಮೂಲ್ಯವಾದದ್ದು. ನನ್ನ ಮಗನ ಜೊತೆ ಖುಷಿಯಿಂದ ಕಾಲ ಕಳಿಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಅದಕ್ಕೆ ಈಗ ಸಮಯ ಕೂಡಿ ಬಂದಿದೆ. ಇರೋ ಅಷ್ಟು ದಿನ ನಿಮ್ಗಳ ಜೊತೆ ಅವನ ಜೊತೆ ಆನಂದವಾಗಿರ್ಬೇಕು ಅಂತ ಆಸೆ ಪಟ್ಬಿಟ್ಟಿದ್ದೀನಿ. ಹಾಗೆ ನನ್ನ ಮಗನ ಒಂದು ದಡ ಸೇರಿಸ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಆಸೆಗೆ ನಾವಿಬ್ರು ನಿಮ್ ಜೊತೆ ಆಗಿರ್ತೀವಿ. ಸರಿ, ದೇವಸ್ಥಾನ ಎಲ್ಲಿರೋದು ಮೇಡಮ್? ಅಣ್ಣ, ಇಲ್ಲೇ ಹತ್ರದಲ್ಲೇ ಇದೆ. ಅಲ್ಲಿ ಕಾರೆಲ್ಲ ಹೋಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಅದಕ್ಕೆ ಇಲ್ಲೇ ನಿಲ್ಸ್ಬಿಡಿ, ನಾನು ಹೋಗ್ತೀನಿ. ಅದೆಲ್ಲ ಆಗಲ್ಲ ಮೇಡಮ್. ನೀವ್ ಎಲ್ಲೇ ಹೋದ್ರು ಕಾರಲ್ಲೇ ಬಿಡಬೇಕು ಅಂತ ಸೌಂದರ್ಯ ಮೇಡಮ್ ಹೇಳಿದ್ದಾರೆ. ಹಲೋ ಹಲೋ ದೀಪಾ, ನೀನ್ ಎಲ್ಲಿದ್ಯಾ? ನಾನಿಲ್ಲಿ ಹೇರ್ ಡ್ರೆಸ್ಸರು, ಕಾಸ್ಟ್ಯೂಮ್ ಡಿಸೈನರು ಮತ್ತೆ ಮೇಕಪ್ ಆರ್ಟಿಸ್ಟ್ನ ಇಲ್ಲೇ ಇರಿಸ್ಕೊಂಡು ನಿಂಗೋಸ್ಕರ ಕಾಯ್ತಿದ್ದೀನಿ. ಅಕ್ಕ, ಡ್ರೈವರ್ ಅಣ್ಣನ ಜೊತೆ ಬರ್ತಾ ಇದ್ದೀನಿ. ಟೈಮ್ ಇಲ್ಲ ದೀಪಾ, ನಾನು ನಿನಗೆ ಲೊಕೇಶನ್ ಕಳ್ಸಿದ್ದೀನಿ. ಏನೋ ಒಂದು ಕಾರಣ ಹೇಳಿ ಬೇಗ ಬಾ. ಸರಿ ಅಕ್ಕ. ಸರಿ, ನಾನು ಕಳ್ಸಿರೋ ಲೊಕೇಶನ್ ನೀನಿರೋ ಜಾಗದಿಂದ ಎಷ್ಟು ದೂರ ಇದೆ ಅಂತ ಚೆಕ್ ಮಾಡಿ ಹೇಳು. ಅಕ್ಕ, 20 ನಿಮಿಷ ತೋರಿಸ್ತಿದೆ. ಗುಡ್, ಬೇಗ ರೀಚ್ ಆಗ್ಬೋದು. ಲೇಟ್ ಮಾಡ್ಬೇಡ, ಬೇಗ ಬಾ. ಸರಿ ಅಕ್ಕ. ಅಣ್ಣ, ನಾನು ಲೊಕೇಶನ್ ಹೇಳ್ತೀನಿ, ಅಲ್ಲಿ ಕರ್ಕೊಂಡು ಹೋಗಿ. ಸರಿ, ಕಳಿಸಿ ನೀನು. ಕಳಿಸಿದ್ದು ಬಂದಿದೆ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಅಣ್ಣ, ಆಗ್ಲೇ ಲೊಕೇಶನ್ 20 ನಿಮಿಷ ತೋರಿಸ್ತಿತ್ತು. ಈಗ ಅರ್ಧ ಗಂಟೆ ಮೇಲಾದ್ರೂ ಇನ್ನೂ ಲೊಕೇಶನ್ ತಲುಪಿಲ್ವಾ? ನೀವು ಕಳ್ಸಿರೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದೀನಿ. ಇನ್ನೂ ಬರ್ತಿಲ್ಲ, ನಾನೇನ್ ಮಾಡ್ಲಿ ಹೇಳಿ? ಇಷ್ಟೊತ್ತಾದ್ರೂ ಬಂದಿಲ್ವಾ? ಮೇಡಮ್ ಬರ್ತಿದಾರಾ? ಹಾ, ಒಂದು 5 ನಿಮಿಷ ಬರ್ತಾರೆ. ದೀಪ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಚಿರು ಕೇಳಿದ್ರೆ ಏನಂತ ಹೇಳಿ? ದೀಪ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಹೆಲೋ ಅಕ್ಕ. ಏನ್ ದೀಪ, 20 ನಿಮಿಷ ತೋರಿಸ್ತಿದೆ ಅಂತ ಹೇಳ್ದೆ, 40 ನಿಮಿಷ ಆದ್ರೂ ಇನ್ನೂ ಬಂದಿಲ್ಲ. ಆಗ್ಲಿಂದ ದಿಶಾ ಎಲ್ಲಿದ್ದಾರೆ ಅಂತ ಚಿರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ ಗೊತ್ತಾ? ನನಗೂ ಮ್ಯಾನೇಜ್ ಮಾಡಿ ಮಾಡಿ ಸಾಕಾಗೋಗಿದೆ. ಎಲ್ಲಿದ್ಯಾ ಈಗ? ಏನ್ ಮಾಡ್ಲಿ ಅಕ್ಕ, ಆಗ್ಲಿಂದ ಡ್ರೈವರ್ ಅಣ್ಣ ಓಡಿಸ್ತಾನೆ ಇದಾರೆ, ಆದ್ರೆ ಆ ಲೊಕೇಶನ್ ಮಾತ್ರ ಬರ್ತಿಲ್ಲ. ಅವ್ರಿಗೆ ಫೋನ್ ಕೊಡು. ಅಣ್ಣ, ಹೇಳಿ ಮೇಡಮ್. ಏನ್ರಿ ಹೇಳೋದು? ನಾನು ಕಳ್ಸಿರೋ ಲೊಕೇಶನ್ಗೆ ಇಷ್ಟೊತ್ತು ಬೇಕಾ ಬರೋದಕ್ಕೆ? ಏನ್ ಆಟ ಆಡ್ತಿದ್ದೀರಾ? ನೀವು ಕಳ್ಸಿರೋ ಲೊಕೇಶನ್ಗೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಅದಿನ್ನೂ ಬಂದಿಲ್ಲ ಮೇಡಮ್, ತುಂಬಾ ದೂರ ತೋರಿಸ್ತಾ ಇದೆ ಮೇಡಮ್. ದೀಪಾ, ಅಕ್ಕ, ನೀನಿರೋ ಲೈವ್ ಲೊಕೇಶನ್ ನಂಗೆ ಸೆಂಡ್ ಮಾಡು. ಸರಿ.
ಚಿರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ. ಯಾಕನ್ನ ಗಾಡಿ ನಿಲ್ಸಿದ್ರಿ? ಏನೋ ಕೆಟ್ಟೋಗಿದೆ ಅನ್ಸುತ್ತೆ ಮ್ಯಾಮ್, ಒಂದೇ ನಿಮಿಷ ನೋಡ್ತಿ. ಇದೇನಿದು 2 ಅವರ್ ತೋರಿಸ್ತಿದೆ. ಏನಾಗ್ತಿದೆ ಅಣ್ಣ? ಏನೋ ಗೊತ್ತಿಲ್ಲ ಮೇಡಮ್, ಗಾಡಿ ಕೆಟ್ಟೋಗಿದೆ. ಹಲೋ ದೀಪಾ, ನೀನ್ ಕಳ್ಸಿರೋ ಲೊಕೇಶನ್ ಇಂದ ಈವೆಂಟ್ ನಡೆಯೋ ಜಾಗಕ್ಕೆ 2 ಅವರ್ ತೋರಿಸ್ತಿದೆ ಗೊತ್ತಾ? ಹೌದಾ? ನೀನ್ ಇಲ್ಲಿಗೆ ಬರೋಷ್ಟೊತ್ತಿಗೆ ಈವೆಂಟೇ ಮುಗ್ದೋಗಿರುತ್ತೆ. ಅಯ್ಯೋ ಅಕ್ಕ, ಈಗೇನ್ ಮಾಡೋದು? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇರಿ ಅಕ್ಕ, ನನ್ನ ಡ್ರೈವರ್ ಅಣ್ಣ ಹತ್ರ ಮಾತಾಡ್ತೀನಿ. ಏನಣ್ಣ, ಆಗ್ಲಿಂದ ಲೊಕೇಶನ್ ಬರ್ತಿದೆ ಅಂತ ಸುಳ್ಳು ಹೇಳ್ತಿದ್ರ? ಲೊಕೇಶನ್ 2 ಗಂಟೆ ತೋರಿಸ್ತಿದೆ. ಅಯ್ಯೋ, ಗಾಡಿ ಕೆಟ್ಟೋದ್ರೆ ನಾನೇನ್ ಮಾಡಕ್ಕಾಗುತ್ತೆ ಮೇಡಮ್? ಅದೆಲ್ಲ ನಂಗೆ ಗೊತ್ತಿಲ್ಲ, ಮೊದಲು ಇದನ್ನ ಸರಿ ಮಾಡಿ. ಸರಿ ಮ್ಯಾಮ್, ಒಂದು 5 ನಿಮಿಷ. ನನ್ನ ಫ್ರೆಂಡ್ ಒಬ್ಬ ಮೆಕ್ಯಾನಿಕ್ ಇದ್ದಾನೆ, ಅವನಿಗೆ ಕಾಲ್ ಮಾಡಿಬಿಟ್ಟು ಸರಿ ಮಾಡ್ತೀನಿ.